ಓಕೆ, ಇದು ಆತನ ವರ್ಷನ್. ಆಕೆ ಕೂಡ ಮತ್ತೆ ಇದೇ ವಿಷಯವಾಗಿ ಮಾತನಾಡಿದ್ದಾರೆ. ಈತ ಹೇಳುವ ಆರೋಪಗಳನ್ನ ಆಕೆ ಸಹ ಅಲ್ಲಗೆಳಿತಾ ಆತ ನನಗೆ ವಿಪರೀತವಾಗಿ ಟಾರ್ಚರ್ ಕೊಡ್ತಾ ಇದ್ದ ಅಂತ ಆಕೆ ಹೇಳ್ತಿದ್ದಾಳೆ. ಪತಿ ಸೈಯದ್ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನನ್ನ ಗಂಡನ ಮಾತೆಲ್ಲವೂ ಕೂಡ ಶುದ್ಧ ಸುಳ್ಳು. ವಿಡಿಯೋ ರಿಲೀಸ್ ಮಾಡಿದಂತಹ ಪತ್ನಿ ಈ ವಿಷಯವನ್ನ ಮಾತನಾಡಿದ್ದಾರೆ. ಮದುವೆಗೆ ಮುಂಚೆ ಈತನ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿಗಳು ಇರಲಿಲ್ಲ. ಸೆಪ್ಟೆಂಬರ್ನಲ್ಲಿ ನಾನು ಅವರ ಮೊದಲ ಪತ್ನಿ ಜೊತೆ ಮಾತನಾಡಿದಾಗ ಆಗ ಇಡೀ ಇನ್ಸಿಡೆಂಟ್ ಗೊತ್ತಾಗಿತ್ತು. ಅಲ್ಲಿವರೆಗೂ ಆತನಿಗೆ ಮದುವೆ ಆಗಿದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಮದುವೆಗೆ ಅವರು 17 ಲಕ್ಷ ಒಡವೆ ಕೊಟ್ಟಿರೋದು ನಿಜ ಅಂತ ಕೂಡ ಅವರು ಒಪ್ಕೊಂಡಿದ್ದಾರೆ. ಪತಿ ಸೈಯದ್ ಮದುವೆ ಮಾಡ್ಕೊಳ್ಳುವಾಗ ಇದ್ದಂತಹ ನಿಜಗಳನ್ನ ಹೇಳಲಿಲ್ಲ. ಬದಲಾಗಿ ಆತನ ಮೊದಲ ಪತ್ನಿಯಿಂದ ಸತ್ಯಾಂಶ ನನಗೆ ಹೊರಗೆ ಬಂದಿತ್ತು. ಆತ ಏನು ಆರೋಪ ಮಾಡ್ತಾ ಇದ್ದಾನೆ ಒಡವೆ ವಿಷಯವಾಗಿ, ಅದು ಹೌದು, ನನಗೆ 17 ಲಕ್ಷ ರೂಪಾಯಿಯ ಒಡವೆಯನ್ನ ಕೊಟ್ಟಿರೋದು ನಿಜ ಅಂತ ಕೂಡ ಆಕೆ ಒಪ್ಕೊಳ್ತಾ ಇದ್ದಾರೆ. ಜಿಮ್ ಓಪನ್ ಮಾಡಬೇಕು ಅಂತ 210 ಗ್ರಾಂ ಚಿನ್ನವನ್ನ ತೆಗೆದುಕೊಳ್ಳಲಾಗಿತ್ತು. ಮನೆಯಲ್ಲಿ ತುತ್ತು ಅನ್ನ ತಿನ್ನಲು ಕೂಡ ಬಿಡ್ತಾ ಇರಲಿಲ್ಲ. ಹಣ್ಣುಗಳನ್ನ ಮನೆಯಲ್ಲಿ ಸಿಗದಂತೆ ಬಚ್ಚಿಡ್ತಾ ಇದ್ನಂತೆ. ನಾನು ನಮ್ಮ ಅಪ್ಪ ಅಮ್ಮನಿಗೂ ನನ್ನ ಕಷ್ಟವನ್ನ ಹೇಳಿಲ್ಲ, ಎಲ್ಲವನ್ನೂ ಸಹಿಸಿಕೊಂಡಿದ್ದೀನಿ. ನನ್ನ ಅಕ್ಕನಿಗೆ ವಿಚ್ಛೇದನ ಆಗಿದೆ, ಹೀಗಾಗಿ ನಾನೂ ಸುಮ್ಮನಾದೆ. ನಮ್ಮ ಅಪ್ಪನ ಮರ್ಯಾದೆಗೆ ಅಂಜಿ ಬಾಯಿ ಮುಚ್ಕೊಂಡು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬಂದಿದ್ದೆ. ಟಾರ್ಚರ್ ಮೇಲೆ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ ನನಗೆ, ಅದೂ ಸಾಲದು ಅಂತ ಪರಪುರುಷರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದು ಅಂತ ಬಲವಂತವಾಗಿ ನನ್ನ ಪೀಡಿಸ್ತಾ ಇದ್ದ. ಹೀಗಾಗಿ ಇದನ್ನು ಹೊರಗೆ ತರಲೇಬೇಕಾಗಿತ್ತು ಅಂತ ಈಕೆ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಗಂಡ ಹೆಂಡತಿಯ ಜಗಳ ಈಗ ಹಾದಿರಂಪ ಬೀದಿರಂಪ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ಕೊಳ್ತಿದ್ದಾರೆ. ನಿನ್ನೆ ನೀವು ಬಂದು ನಂದು ವಿಡಿಯೋ ತೊಗೊಂಡಿದ್ದು ನನ್ನ ಮೇಲೆ ತುಂಬ ಉಪಕಾರ ಇದೆ. ಅದರಿಂದ ನಮ್ಮ ಗಂಡ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದರ ಮೇಲೆ ನಾನು ಕೌಂಟರ್ ರೆಸ್ಪಾನ್ಸ್ ಕೊಡೋಕ್ಕೆ ಇವತ್ತು ನಾನು ತಿರ್ಗಾ ಇಲ್ಲಿಗೆ ಬಂದಿದ್ದೀನಿ. ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ. ಎಲ್ಲ ಬರೋ ಕತೆ ಕಟ್ಟಿ ಹೇಳ್ತಾ ಇರೋ ವಿಷಯಗಳು ಇದು. ನಮ್ಮ ಹಸ್ಬೆಂಡು ನನ್ನ ಮೇಲೆ ಅಲಿಜ್ ಮಾಡಿದ್ದಾರೆ. ನಮ್ಮ ತಂದೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ. ಅಕಸ್ಮಾತು ನಮ್ಮಪ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ಯಾವುದಾದ್ರೂ ಅಪ್ಪ ತಮ್ಮ ಮಗಳನ್ನು ಅಂಥ ಮನುಷ್ಯ ಜೊತೆ ಮದುವೆ ಮಾಡೋಕ್ಕೆ ಬಿಡ್ತಾರ? ಹಠವಾದಿ, ಎಷ್ಟೇ ಹುಡುಗಿ ಹಠವಾದಿ ಇರಲಿ, ಆ ತಂದೆ ಆ ಮಗಳಿಗೆ ಸಾಯಿಸೋ ಬಿಡ್ತಾನೆ. ಆದರೆ ಅಂಥ ಬಾವಿಯಲ್ಲಿ ಬೀಳ್ಸೋ ಆಸೆ ಯಾರೂ ಇಟ್ಕೊಂಡಿರಲ್ಲ. ನಮ್ಮ ತಂದೆಗೆ ಏನೂ ಗೊತ್ತಿರಲಿಲ್ಲ. ನಾನು ಅವರು ಫಸ್ಟ್ ಮೊದಲನೇ ಹೆಂಡತಿಗೆ ಮಾತಾಡಿದ್ದೀನಿ. ಅದು 6th of September 2025ಗೆ. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತೇ ಇರಲಿಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ನಮ್ಮ ತಂದೆ ಬೆಡ್ ಪೇಷಂಟು, ಹಾರ್ಟ್ ಪೇಷಂಟು. ಮೋಸ್ಟ್ ಆಫ್ ದ ಟೈಮ್ ಅವ್ರು ಬೆಡ್ಡಲ್ಲಿ ಇರ್ತಾರೆ. ನಮ್ಮಮ್ಮನೂ ಹಾರ್ಟ್ ಪೇಷಂಟು. ಸುಮ್ಮನೆ ನಮ್ಮಮ್ಮಗೆ ಎಲಿಜ್ ಮಾಡ್ತಿದ್ದಾರೆ. ಇವ್ರಿಗೆ ಮದುವೆ ಆದಮೇಲೆ ನನಗೆ ಹೊಡೆಯೋದು ಬಡಿಯೋದು ನೋಡಿಕೊಂಡು ನಮ್ಮಮ್ಮ ತೊಂದರೆ ತಗೊಂಡು ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತ ಹೇಳಿ ನನ್ನ ಮೇಲೆ ತುಂಬ ಅತ್ಯಾಚಾರ ಆಗ್ತಿದೆ ಅಂತ ಹೇಳಿಬಿಟ್ಟು ಅವ್ರು ಯೋಚನೆ ಮಾಡಿ ರೈಟ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ನಿಂದ. ನಾಗೇಶ, ಆಕೆ ದೂರನ್ನ ಕೊಟ್ಟು ಈ ವಿಷಯವಾಗಿ ಫೈಟ್ ಮಾಡ್ತಿದ್ದಾಳೆ. ಬದಲಾಗಿ ಆಕೆಯ ಪತಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ವಿನಃ ಆಕೆಯಿಂದ ಏನಾದರೂ ದೂರು ದಾಖಲಾಗಿದೆಯಾ ಮತ್ತು ಆತ ಮಾಡ್ತಾ ಇರೋ ಆರೋಪಕ್ಕೆ ಏನಾದರೂ ಪುಷ್ಟಿಗಳು ಸಿಗುವ ಹಾಗೆ ದಾಖಲೆಗಳಿವೆಯಾ? ದಿವ್ಯಾ, ಗಂಡನ ವಿರುದ್ಧ ತನ್ನ ಗಂಡ 21 ಮದುವೆ ಆಗಿದ್ದಾನೆ, ಜೊತೆಗೆ ತಮ್ಮ ಬೆಡ್ರೂಮ್ನ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ತಾನೆ ಅಂತ ಹೇಳಿ ಆರೋಪಿಸಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಈಗಾಗಲೇ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಂಡ ಹಿನಾಮುಲ್ಲಾಕ್ ವಿರುದ್ಧ FIR ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಅದರ ನಡುವೆ ಅವರ ಗಂಡ ಹಿನಾಮುಲ್ಲಾಕ್ ಒಂದು ವಿಡಿಯೋನ ರಿಲೀಸ್ ಮಾಡಿ ಪತ್ನಿಯಿಂದ ನನಗೆ ಸಾಕಷ್ಟು ಟಾರ್ಚರ್ ಆಗ್ತಾ ಇತ್ತು, ಜೊತೆಗೆ 17 ಲಕ್ಷ ರೂಪಾಯಿ ನಗದು ಮತ್ತೆ 13 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣವನ್ನು ಕೂಡ ನಾನು ಆಕೆಗೆ ಕೊಡಿಸಿದ್ದೀನಿ, ಅದನ್ನು ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡುವ ಕೆಲಸವನ್ನ ಆಕೆ ಮಾಡ್ತಿದ್ದಾಳೆ ಅಂತ ಹೇಳಿ ಆರೋಪಿಸಿ ಒಂದು ವಿಡಿಯೋನ ರಿಲೀಸ್ ಮಾಡಿರುವಂಥದ್ದು. ಅದಾದ ಬಳಿಕ ಪತ್ನಿ ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡಿ ಪತಿ ಮಾಡಿರುವಂಥ ಆರೋಪವನ್ನ ನಿರಾಧಾರವಾಗಿ ಹಲ್ಲಗಳೆದಿರುವಂಥದ್ದು. ಬಹಳ ಪ್ರಮುಖವಾಗಿ ನನ್ನ ಪರವಾಗಿ ಮಾಡಿರುವಂಥ ಆರೋಪ ಏನಿದೆ ಅವೆಲ್ಲವೂ ಕೂಡ ಸುಳ್ಳು ಆರೋಪ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಪತ್ನಿ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಕೈ ತುಂಬ ಸಂಬಳ ತಗೊಳ್ತಾರೆ. ಕ್ಷುಲ್ಲಕ ವಿಚಾರಕ್ಕೆ ಇವರು ಇಬ್ಬರ ನಡುವೆ ಆದಂತಹ ಗಲಾಟೆ ಈಗ ದೊಡ್ಡ ಮಟ್ಟದಲ್ಲಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಇಬ್ಬರ ಜಗಳ ಕೂಡ ಬೀದಿಗೆ ಬಂದಂತಾಗಿರುವಂಥದ್ದು. ದಿವ್ಯಾ, ನಾಗೇಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.